ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗುಲಾಬಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಗೀ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು: 1/2 kg ಚಿಕನ್ ಇದೆ, ಅರಿಶಿಣ, ಉಪ್ಪು, ಮೊಸರು, ಹುಣಸೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಣಮೆಣಸಿನ್ಕಾಯಿ ಪುಡಿ, ಜೀರಿಗೆ, ಚಕ್ಕೆ, ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಮೆಣಸು, ಧನಿಯಾ ಪುಡಿ, ಇದು ಓಂಕಾಳು ಮತ್ತು ಮೆಂತ್ಯ ಕಾಳು ಇದೆ, ಒಣಮೆಣಸಿನ್ಕಾಯಿ, ಈರುಳ್ಳಿ ಇದೆ, ಕೊತ್ತಂಬರಿ ಸೊಪ್ಪಿದೆ. ಈಗ ಇದನ್ನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡೋಣ. ಒಂದು 10 ನಿಮಿಷ ಆದರೂ ಆಗಿರಬೇಕು. ಮೊಸರಲ್ಲಿ ನಾವು ಮ್ಯಾರಿನೇಟ್ ಮಾಡಿ ಇಡೋಣ. ಈಗ ನಾನು ಮೊಸರು ಹಾಕಿದ್ದೀನಿ. ಒಂದು 4ರಿಂದ 5 ಸ್ಪೂನ್ ಇದೆ. ಹಾಗೆಯೇ ಇದಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಇಷ್ಟೇ ಇದೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಾಸ್ತಿ ಬೇಡ, ಒಂದು ಸ್ವಲ್ಪನೇ ಸಾಕು ನೋಡಿ, ಇಷ್ಟೇ ಸಾಕು, ಒಂದು 1/4 ಸ್ಪೂನಷ್ಟು. ಮತ್ತು ಅದಕ್ಕೇ ಸ್ವಲ್ಪ ಚಿಲ್ಲಿ ಪೌಡರ್ ನೋಡಿ, ಇಷ್ಟು ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು, ಮತ್ತು ಒಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ. ಇದು ಮಿನಿಮಮ್ ಅಂದರೂ ಒಂದು 10 to 15 ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು. ಆವಾಗ ಬರುತ್ತೆ, ಮೊಸರು ಹಾಕಿಟ್ಟಾಗ ಸಾಫ್ಟ್ ಆಗುತ್ತೆ ಚಿಕನ್ನು. ಈಗ ಇದನ್ನು ಒಂದು 15 ಮಿನಿಟ್ಸು ಬಿಟ್ಬಿಡೋಣ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫಸ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ, ಆಮೇಲೆ ಲವಂಗ, ಏಲಕ್ಕಿ, ಚಕ್ಕೆ, ಜೀರಿಗೆ ಹಾಕ್ತಾಯಿದ್ದೀನಿ, ಮೆಣಸು ಹಾಕ್ಕೊಳ್ಳೋಣ, ಹಾಗೆಯೇ ಓಂಕಾಳನ್ನು ಹಾಕ್ಕೊಳ್ಳೋಣ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಅದು ಚೆನ್ನಾಗಿರುತ್ತೆ ಡ್ರೈ ರೋಸ್ಟ್ ಮಾಡಿದಾಗ. ಗೀ ರೋಸ್ಟ್ ಮಾಡೋದಲ್ವ, ಅದರಿಂದಾಗಿ ಉರಿ ಕಡಿಮೆ ಇಟ್ಕೊಳ್ಳಿ. ಅದಕ್ಕೇ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಇಷ್ಟೇ ಸಾಕು, ಬೆಳ್ಳುಳ್ಳಿನೇನು ಜಾಸ್ತಿ ಬೇಡ, 1/2 kg ಇರೋದಲ್ವ. ಅದಕ್ಕೇ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಶುಂಠಿ ಹಾಕ್ಕೊಳ್ಳೋಣ, ಮೆಣಸಿನ್ಕಾಯಿ ಹಾಕ್ಕೊಂಡು ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದೇ ಮೇನ್ ಪುಡಿ ಗೀ ರೋಸ್ಟಿಗೆ ಬೇಕಾಗುವಂಥದ್ದು. ಇದನ್ನು ನೀಟಾಗಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡಿಕೊಂಡು ನೋಡಿ ನನಗೆ ಕಮೆಂಟ್ ಹಾಕಿ. ಇದಕ್ಕೇ ಅರ್ಧ ಈರುಳ್ಳಿ ಹಾಕ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ಫ್ರೈ ಮಾಡಿದರೆ ಆಯಿತು. ಅರ್ಧ ಸಾಕು ಈರುಳ್ಳಿ, ಜಾಸ್ತಿ ಬೇಡ, ಸ್ವೀಟ್ ಬಂದುಬಿಡುತ್ತೆ. ಸುಟ್ಕೊಂಡು ಇದನ್ನೀಗ ಮಿಕ್ಸಿ ಪೌಡರ್ ಮಾಡ್ಕೊಳ್ಳೋಣ ಫಸ್ಟ್, ಯಾಕೆಂದರೆ ಒಣಮೆಣಸಿನ್ಕಾಯಿ ಪುಡಿ ಆಗಬೇಕಲ್ವ, ಅದರಿಂದಾಗಿ. ಇದಕ್ಕೇ ಧನಿಯಾ ಪುಡಿ ಹಾಕ್ಕೊಳ್ಳೋಣ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಜಾಸ್ತಿ ಏನೂ ಇಲ್ಲ. ಈಗ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಬೇಕು. ಚಿಕನ್ಗೂ ಹಾಕಿದ್ದೀವಿ ಅಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ, ಇದಕ್ಕೂ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಕಡಾಯಿ ಇಟ್ಕೊಂಡು ಅದಕ್ಕೆ ನಾನು ಆ್ಯಕ್ಚುಲಿ ಕೋಕೋನಟ್ ಆಯಿಲ್ ಹಾಕಬೇಕು. ನಾನು ಕೋಕೋನಟ್ ಆಯಿಲ್ ಇಲ್ಲ, ಅದರಿಂದಾಗಿ ಫಸ್ಟು ಮಾಮೂಲಿ ಆಯಿಲಲ್ಲೇ, ಸನ್ಫ್ಯೂರ್ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ನ. ಮತ್ತು ಲಾಸ್ಟಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಇವಾಗಲೇ ತುಪ್ಪ ಹಾಕ್ಕೊಳ್ತಾ ಇಲ್ಲ. ಈಗ ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಅಷ್ಟೇ ಗೀ ರೋಸ್ಟಿಗೆ ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವೀಟ್ನೆಸ್ ಬರುತ್ತೆ. ಇದು ನಾನು ಟೇಸ್ಟಿಗೋಸ್ಕರ ಹಾಕ್ತಾ ಇರೋದು ಆನಿಯನು. ಇದು ನೀಟಾಗಿ ಫ್ರೈ ಆಗಬೇಕು, ಫ್ರೈ ಆದ ಬ್ರೌನಿಷ್ ಬರಬೇಕು. ಫ್ರೈ ಆದಾಗ ಚಿಕನ್ ತೆಗೆದು ಹಾಕ್ಕೊಂಡ್ರೆ ಚಿಕನಲ್ಲಿರುವಂಥ ನೀರೆಲ್ಲ ಬಾಯ್ಲ್ ಆಗಿಬಿಡಬೇಕು. ಆಮೇಲೆ ನಾವು ರುಬ್ಕೊಂಡಂಥ ಮಸಾಲನ ಹಾಕಬೇಕು.
ಈಗ ಈರುಳ್ಳಿ ನೋಡಿ ಬ್ರೌನ್ ಆಗ್ತಾ ಬಂದಿದೆ. ಇದು ಚೆನ್ನಾಗಿ ಬ್ರೌನ್ ಆಗಲಿ. ಬ್ರೌನ್ ಆದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಒಂಥರ ಹಸಿ ಸ್ಮೆಲ್ ಹಾಗೆ ಇರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಿದೆ, ತೀರಾ ಬ್ರೌನ್ ಅಲ್ಲ. ಈಗ ಚಿಕನ್ ತೆಗೆದು ನೀಟಾಗಿ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಣಮೆಣಸಿನ ಪುಡಿ ಹಾಕಿದ್ದೀವಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ, ಮೊಸರು, ಉಪ್ಪು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ 20 ನಿಮಿಷ ಆಯಿತು. 20 ಮಿನಿಟ್ಸ್ ಮೇಲೆ ಇದನ್ನು ನಾನು ಮಾಡ್ತಾ ಇರೋದು. ನೋಡಿ ಇವಾಗ ಕಂಪ್ಲೀಟ್ ಇದು ನೀರೆಲ್ಲ ಬಿಟ್ಕೊಂಡು ಈ ಥರ ಕಂಪ್ಲೀಟ್ ಡ್ರೈ ಆಗಿಬಿಟ್ಟು ಆಯಿಲೆಲ್ಲ ಬಂದಿದೆ. ಈಗ ಇದಕ್ಕೆ ನಾವು ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡಿ ಇದಕ್ಕೆ ನೀರು ಹಾಕಿ ಇದನ್ನು ಮಿನಿಮಮ್ ಅಂದರೂ ಒಂದು 10 ನಿಮಿಷಗಳ ಕಾಲ ಬೇಯಬೇಕು. ಇದನ್ನು ನೀಟಾಗಿದು ಬೇಯಬೇಕು. ಈಗ ಒಂದು 2 ನಿಮಿಷ ಇದನ್ನು ಹಾಗೆ ಮಸಾಲನ ಈ ಆಯಿಲ್ ಒಳಗಡೆ ಫ್ರೈ ಆಗಕ್ಕೆ ಬಿಟ್ಬಿಡೋಣ. ಚಿಕನ್ ಮತ್ತು ಮಸಾಲ ನೀಟಾಗಿ ಇದು ಫ್ರೈ ಆಗುತ್ತೆ. ಈಗ ಇದು ಡ್ರೈ ಆಗ್ತಾ ಇರೋತ್ತಿಗೆ ಇದಕ್ಕೆ 1 ಗ್ಲಾಸ್ ನೀರು ಹಾಕಿಬಿಟ್ಟು ಬೇಯೋಕ್ಕೆ ಒಂದು 10 ನಿಮಿಷ ಬಿಟ್ಬಿಡೋದು. ಈಗ ಇದು 15 ಮಿನಿಟ್ಸ್ ಆಗಿಬಿಟ್ಟು ನೋಡಿ ಆಯಿಲೆಲ್ಲ ಮೇಲೆ ಬರ್ತಾಯಿದೆ. ಈಗ ಇದಕ್ಕೆ ಹುಣಸೆಹಣ್ಣು ನೀರು ಹಾಕ್ಕೊಳ್ಳೋಣ. ನೋಡಿ ಹುಣಸೆಹಣ್ಣು 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಇಷ್ಟೇ ಸಾಕು. 1/2 kg ಚಿಕನ್ ಇರೋದು, ಅದರಿಂದಾಗಿ ನೀವು 1 kg ಇದ್ದರೆ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಜಾಸ್ತಿ ಆಗಿಬಿಡುತ್ತೆ. ನಿಮಗೇನಾದರೂ ಇನ್ನೂ ಹುಳಿ ಬೇಕಂದರೆ ಹಾಕ್ಕೊಳ್ಬೋದು, ಅದವರವರ ವೈಯಕ್ತಿಕ. ಈಗ ಇದಕ್ಕೆ ನೋಡಿ ಇದು ನೀಟಾಗಿ ಎಳ್ಕೊಳ್ಳಿ. ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ, ಮುಚ್ಚಿಬಿಡೋಣ ಇದನ್ನು. ಈಗ ಇದು 2 ಮಿನಿಟ್ಸ್ ಆಗಿದೆ. ಇದಕ್ಕೆ ನಾವೀಗ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ. ಇದು ಘೀ ರೋಸ್ಟ್ ಅಂತ ಹೇಳಿದ್ದೆ. 2 ಸ್ಪೂನ್ ಹಾಕಿದ್ದೀನಿ, 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸಾಕು. 1/2 kg ಇರೋದು, ಜಾಸ್ತಿ ಏನಿಲ್ಲ. ಆ್ಯಕ್ಚುಲಿ ಇದಕ್ಕೆ ಕೋಕೋನಟ್ ಆಯಿಲ್ ಆ್ಯಡ್ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ. ಕೋಕೋನಟ್ ಆಯಿಲ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ತುಪ್ಪ ಮತ್ತು ಮಾಮೂಲಿ ಸನ್ಫ್ಯೂರ್ ಆಯಿಲೇ ಹಾಕಿದ್ದೀನಿ. ಈಗ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಮುಚ್ಚಿಬಿಡ್ಬೇಕು 2 ನಿಮಿಷ, ಆವಾಗ ನೀಟಾಗಿ ಹೇಳ್ಕೊಳ್ಳುತ್ತೆ. ಫ್ಲೇಮ್ ಬಂದುಬಿಟ್ಟು ಕಮ್ಮಿಯಲ್ಲಿರಲಿ, ಜಾಸ್ತಿ ಉರಿ ಇಡೋದು ಬೇಡ. ಇದು ಆಯ್ತು. ಈಗ 2 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಚಿಕನ್ ಘೀ ರೋಸ್ಟ್ ರೆಡಿ ಆಗುತ್ತೆ. ಆಗಿದೆ ನೋಡಿ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ನೋಡಿ ನೀಟಾಗಿ ನಾವು ಹಾಕಿರುವಂತಹ ಘೀ ಮೇಲೆ ಬಂದಿದೆ. ಇದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ನಿಮ್ಮ ಇಷ್ಟ, ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಬೋದು. ನಾನಿಟ್ಟು ಹಾಕಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು, ಕರಿ ಲೀವ್ಸ್ ಬಂದುಬಿಟ್ಟು ಇದು ಫ್ಲೇವರ್ ಕೊಡುತ್ತೆ ಅಷ್ಟೇ. ಟೇಸ್ಟಿಯಾಗಿರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡಿಕೊಂಡು ನನಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. 난 모를 걸